ನೋ ಕಾಫಿ ನೋ ವರ್ಕ್. ಸೊ ಜಸ್ಟ್ ಕಾಫಿ ಕುಡಿದು ವರ್ಕ್ಗೆ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಬಾಟ್ಕನ್ನಡತಿ. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಕೃತಿಕಾ. ಇವತ್ತು ನನ್ನ ಹತ್ರ ಇದೆ POCO X3 ಸ್ಮಾರ್ಟ್ಫೋನ್. ಇದರ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂನ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. POCO X3 ಮೊಬೈಲ್ನ ರಿಟೇಲ್ ಪ್ಯಾಕ್ ಈ ತರ ಇದೆ. ಮೇಲ್ಗಡೆ POCO ಅವರ ಬ್ರ್ಯಾಂಡಿಂಗ್ ನ ಮಾಡಿದ್ದಾರೆ ಅಂಡ್ ಅದರ ಮಾಡೆಲ್ ನೇಮ್ X3 ಅಂತ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ರಿಯಾಲಿಟಿ ಫ್ಲೋ 120 ಹರ್ಟ್ಸ್ ಅಂತ ಇದೆ. ಇನ್ನು ಕೆಳಗಡೆ ಇಂಡಿಯಾಸ್ ನಂಬರ್ 1 ಕ್ವಾಲಿಟಿ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಅಂತ ಬರ್ತಿದ್ದಾರೆ. ಹಾಗೆ ಈ ಕಡೆ ಮೇಡ್ ಇನ್ ಇಂಡಿಯಾ ಅಂತ ಇದೆ. ಸೈಡ್ ಅಲ್ಲೂ ಕೂಡ POCO X3 ಅವರ ಬ್ರ್ಯಾಂಡಿಂಗ್ ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ಅದರ ಹೈಲೈಟ್ಸ್ ನ ಮೆನ್ಷನ್ ಮಾಡಿದ್ದಾರೆ. Qualcomm Snapdragon 732G ಪ್ರೊಸೆಸರ್, 6000 mAh ಬ್ಯಾಟರಿ, ಫ್ಲಾಗ್ಶಿಪ್ 64 MP AI ಕ್ವಾಡ್ ಕ್ಯಾಮೆರಾ, ರಿಯಾಲಿಟಿ ಫ್ಲೋ 120 ಹರ್ಟ್ಸ್ ಡಿಸ್ಪ್ಲೇ ಅಂತ. ಆ್ಯಂಡ್ ಇದರ ಕಲರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನನ್ನ ಹತ್ರ ಇರೋದು ಕೋಬಾಲ್ಟ್ ಬ್ಲೂ ಕಲರ್ ವಿತ್ 6 GB ರ್ಯಾಮ್ 64 GB ಸ್ಟೋರೇಜ್ ಇರುವಂಥದ್ದು. ಇದರ MRP ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, 19,999 ಅಂತ. ಇದರ ಬೆಸ್ಟ್ ಬೈ ಪ್ರೈಸ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿದ ಕೂಡಲೇ ಒಂದು ಬಾಕ್ಸ್ ಸಿಗತ್ತೆ. ಅದ್ರ ಮೇಲ್ಗಡೆ ಕೂಡ POCO ಅವರ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ತೆಗೆದ್ರೆ ಒಂದು ಸಿಮ್ ಇಜೆಕ್ಟರ್ ಟೂಲ್, ಮ್ಯಾನ್ಯಲ್ ಮತ್ತು ಒಂದು ಸಾಫ್ಟ್ ಕೇಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಮೊಬೈಲ್, ದೆನ್ ಕೆಳಗಡೆ 33 ವಾಟ್ ಫಾಸ್ಟ್ ಚಾರ್ಜರ್ ನೋಡೋಕ್ಕೆ ಸಿಗುತ್ತೆ. ಹಾಗೆ ಟೈಪ್ C ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸೈಡಿಗೆ ಇಟ್ಬಿಡೋಣ. ಈಗ ಮೊಬೈಲ್ ನನ್ನ ಹತ್ರ ಇದೆ. ಸೊ ಮೊದಲನೇದಾಗಿ ಡಿಸೈನ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ, ಬ್ಯಾಕ್ ಸೈಡಲ್ಲಿ ಪ್ಲಾಸ್ಟಿಕ್ ಮಟೀರಿಯಲಿಂದ ಮಾಡಿದ್ದಾರೆ. ಆ್ಯಂಡ್ ಫ್ರಂಟ್ ಸೈಡಲ್ಲಿ ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಟೆಡ್ ಆಗಿದೆ. ಹಿಂದ್ಗಡೆ ಒಂದು ಪ್ಯಾಟರ್ನ ಕೊಟ್ಟಿದ್ದಾರೆ. ಆ್ಯಂಡ್ ದೊಡ್ಡದಾಗಿ POCO ಅವರ ಬ್ರ್ಯಾಂಡಿಂಗ್ ಕೂಡ ಇಲ್ಲಿದೆ. ಆ್ಯಂಡ್ ನಿಮಗೆ ಇಲ್ಲಿ ಕ್ವಾಡ್ ಕ್ಯಾಮ್ ಸೆಟಪ್ ನೋಡೋಕೆ ಸಿಗುತ್ತೆ. ರೈಟ್ ಸೈಡಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ನೋಡೋಕೆ ಸಿಗುತ್ತೆ. ಪವರ್ ಬಟನ್ ಇದೆ ವಿತ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಮೌಂಟೆಡ್. ಕೆಳಗಡೆ ಸ್ಪೀಕರ್ ಗ್ರಿಲ್ಸ್ ಇದೆ, ಪ್ರೈಮರಿ ಮೈಕ್ರೋಫೋನ್, ಟೈಪ್ C ಚಾರ್ಜಿಂಗ್ ಪೋರ್ಟ್ ಆ್ಯಂಡ್ 3.5 mm ಜಾಕ್ ಇಲ್ಲಿ ನೋಡೋಕೆ ಸಿಗುತ್ತೆ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಸಿಮ್ ಟ್ರೇ ನೋಡೋಕೆ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡಿದ್ರೆ ಇದು ಡ್ಯುಯಲ್ ಸ್ಲಾಟ್ ಆಗಿದೆ. ಐದರ್ ನೀವು 2 ನ್ಯಾನೋ ಸಿಮ್ ಹಾಕ್ಬೋದು ಅಥವಾ 1 ನ್ಯಾನೋ ಸಿಮ್ ಹಾಗೂ 1 ಮೈಕ್ರೋ SD ಕಾರ್ಡ್ನ ಹಾಕ್ಬೋದು. ಇನ್ನು ನೆಕ್ಸ್ಟ್ ಮೇಲ್ಗಡೆ IR ಬ್ಲಾಸ್ಟರ್ ಮತ್ತು ಸೆಕೆಂಡರಿ ಮೈಕ್ರೋಫೋನ್ ನೋಡೋಕೆ ಸಿಗುತ್ತೆ. ಮೊಬೈಲ್ ಇವಾಗ ಕಂಪ್ಲೀಟಾಗಿ ಸೆಟಪ್ ಆಗಿದೆ. ಮೊದಲನೇದಾಗಿ ಇದರ ಸೆಕ್ಯೂರಿಟಿ ಬಗ್ಗೆ ಹೇಳೋದಾದರೆ, ಸೈಡಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಆ್ಯಂಡ್ ಸೆನ್ಸಿಂಗಲ್ಲಿ 1 ಸೆಕೆಂಡ್ ಲ್ಯಾಗ್ ನನಗೆ ಫೀಲ್ ಆಗ್ತಿದೆ. ಆ್ಯಂಡ್ ಇದರಲ್ಲಿ ಫೇಸ್ ಅನ್ಲಾಕಿಂಗ್ ಫೀಚರ್ ಕೂಡ ಇದೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ, ಇದರಲ್ಲಿ 6.67 ಇಂಚಸ್ ಡಿಸ್ಪ್ಲೇ ನೋಡೋಕೆ ಸಿಗುತ್ತೆ ವಿತ್ 120 ಹರ್ಟ್ಸ್ ರಿಫ್ರೆಶ್ ರೇಟ್. ಆ್ಯಂಡ್ ಇದರ ಯೂಸರ್ ಇಂಟರ್ಫೇಸ್ ಈ ಥರ ಇದೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರೋದ್ರಿಂದ ಫಾಸ್ಟಾಗಿ ಯೂಸ್ ಮಾಡಿದ್ರೂ ಕೂಡ ಯಾವುದೇ ಲ್ಯಾಗ್ ನಿಮಗೆ ಫೀಲ್ ಆಗೋಲ್ಲ. ಇನ್ನು ಇದರ ಸೆಟ್ಟಿಂಗ್ಸ್ನ ನೋಡೋದಾದರೆ, ಇದರಲ್ಲಿ MIUI 12 ವರ್ಷನ್ ಇದೆ. ಆ್ಯಂಡ್ Android 10 ಮೇಲೆ ಇದು ರನ್ ಆಗುತ್ತೆ. ನನ್ನ ಹತ್ರ ಇರೋದು 6 GB ರ್ಯಾಮ್ ಪ್ಲಸ್ 64 GB ಸ್ಟೋರೇಜ್ ಇರುವಂಥ ಮೊಬೈಲ್ ಫೋನ್. ಇನ್ನು ಇದರ ಕ್ಯಾಮರಾ ಬಗ್ಗೆ ನೋಡೋದಾದರೆ, ಇದರಲ್ಲಿ ಕ್ವಾಡ್ ಕ್ಯಾಮ್ ಸೆಟಪ್ ನೋಡೋಕೆ ಸಿಗುತ್ತೆ ವಿತ್ 64 MP ಪ್ರೈಮರಿ ಕ್ಯಾಮೆರಾ, 13 MP ಅಲ್ಟ್ರಾ ವೈಡ್ ಕ್ಯಾಮೆರಾ, 2 MP ಡೆಪ್ತ್ ಸೆನ್ಸರ್ ಆ್ಯಂಡ್ 2 MP ಮ್ಯಾಕ್ರೋ ಲೆನ್ಸ್ ಆ್ಯಂಡ್ 20 MP ಸೆಲ್ಫಿ ಕ್ಯಾಮ್ರಾ ಇದರಲ್ಲಿದೆ. ವಿಡಿಯೋನ ನೀವು 4K 30 FPS ತನಕ ಶೂಟ್ ಮಾಡ್ಬೋದು. ಇನ್ನು ಪ್ರೋ ಮೋಡಲ್ಲಿ 64 MP ಇಮೇಜ್ ಕ್ಯಾಪ್ಚರ್ನ ನೀವು ಮಾಡ್ಬೋದು. ಮೋರಲ್ಲಿ ನೋಡೋದಾದರೆ ಸುಮಾರು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ವ್ಲಾಗ್ ಅಂತ ಇದೆ, ಡ್ಯುಯಲ್ ವಿಡಿಯೋ ಅಂತಿದೆ, ಲಾಂಗ್ ಎಕ್ಸ್ಪೋಜರ್ ಇದೆ ಆ್ಯಂಡ್ ಕ್ಲೋನ್ ಅಂತ ಇದೆ. ಆಲ್ಮೋಸ್ಟ್ MI 10i ಅಲ್ಲಿರೋ ಫೀಚರ್ಸೇ ಇದರಲ್ಲಿದೆ. ಅದರ ರಿವ್ಯೂ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಮೇಲ್ಗಡೆ ಬರ್ತಿರೋ ಐ ಬಟನ್ನ ಪ್ರೆಸ್ ಮಾಡಿ ಆ ವಿಡಿಯೋನ ಕೂಡ ನೋಡಿ. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ, ಇದರಲ್ಲಿ 6000 mAh ಬಿಗ್ ಬ್ಯಾಟ್ರಿನ ಅವರು ಕೊಡ್ತಾ ಇದ್ದಾರೆ ವಿತ್ 33 ವಾಟ್ ಫಾಸ್ಟ್ ಚಾರ್ಜರ್. ಸೊ ಇದನ್ನು ನೀವು ಕ್ವಿಕ್ ಆಗಿ ಚಾರ್ಜ್ ಮಾಡ್ಬೋದು ಆ್ಯಂಡ್ 1 ಡೇ ಬ್ಯಾಟ್ರಿ ಲೈಫ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಇನ್ನು ಕೊನೆಯದಾಗಿ ಮೊಬೈಲ್ನ ಬಗ್ಗೆ ಹೇಳೋದಾದರೆ, ನನಗೆ ಇದರಲ್ಲಿ ಕ್ಯಾಮೆರಾ ಒಂದು ಇದರ ಡ್ರಾಬ್ಯಾಕ್ ಅನಿಸ್ತು. ಬಿಕಾಸ್ ಇದರ ಕಲರ್ ರಿಚ್ನೆಸ್ ಏನಿದೆ ನನಗೆ ಸ್ವಲ್ಪ ಕಡಿಮೆ ಅನಿಸ್ತು. ಅದನ್ನು ಬಿಟ್ಟರೆ ಇದರಲ್ಲಿ ಅವರು 120 ಹರ್ಟ್ಸ್ ರಿಫ್ರೆಶ್ ರೇಟ್ನ ಕೊಟ್ಟಿದ್ದಾರೆ. ಸೊ ಟಚ್ ರೆಸ್ಪಾನ್ಸ್ ಕೂಡ ಸ್ಮೂತ್ ಆಗಿದೆ ಆ್ಯಂಡ್ ನೀವು ಗೇಮಿಂಗ್ಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಓವರ್ ಆಲ್ ಆಗಿ ಕ್ಯಾಮೆರಾ ಒಂದು ಸ್ವಲ್ಪ
ಕಡಿಮೆ ಅನಿಸಿದ್ರು ಕೂಡ ಈ ಬಜೆಟ್ನಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ಫೋನ್ನ ಪೋಕೋದವರು ಕೊಡ್ತಾ ಇದ್ದಾರೆ. ಇದರ ಬೆಸ್ಟ್ ಬೈ ಪ್ರೈಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ 6GB ಪ್ಲಸ್ 64GB ಇರೋ ವೇರಿಯಂಟ್ಗೆ 16,999 ಇದೆ. ಇದರ ಡೀಟೇಲ್ಸ್ನ ಹಾಗೂ ನಾನು ಬೆಸ್ಟ್ ಬೈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮ್ಗೇನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.